ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಮೈಕ್ರೋಸಾಫ್ಟ್ ವರ್ಡಲ್ಲಿ ಟ್ರಾನ್ಸ್ಲೇಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದು ಜಸ್ಟ್ 2 ಮಿನಿಟ್ಸಲ್ಲಿ. ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್ ಹಾಗೂ ಶೇರ್ ಮಾಡಿ. ಈಗ ನಾವು ಮೈಕ್ರೋಸಾಫ್ಟನ್ನು ಫೈಲನ್ನು ಓಪನ್ ಮಾಡ್ತೀನಿ. ನೋಡಿ ಬಂತು. ಈಗ ನಾವು ಫಸ್ಟ್ ಅಲ್ಲಿ ರಿವ್ಯೂ ಅಂತ ಒಂದು ಆಪ್ಷನ್ ಇರುತ್ತೆ. ಇಲ್ಲಿ ಫಸ್ಟ್ ನಾವು ಅದನ್ನ ಆಪ್ಷನ್ನ ತಗೋಬೇಕು. ಈಗ ನಾವು ಲ್ಯಾಂಗ್ವೇಜ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕು. ಈಗ ಇಲ್ಲಿ ಟ್ರಾನ್ಸ್ಲೇಟನ್ನು ಅದು ತಗೋಬೇಕು, ಸೆಲೆಕ್ಟ್ ಮಾಡಿ. ಇಲ್ಲಿ 2 ಟೈಪ್ಸ್ ಆಫ್ ಇದು ಬರುತ್ತೆ ಆಪ್ಷನ್ಸ್. ಈಗ ನಿಮಗೆ ಇದು ಟ್ರಾನ್ಸ್ಲೇಟ್ ಸೆಲೆಕ್ಷನ್ ಅಂದರೆ ಪ್ಯಾರಾಗ್ರಾಫ್ನೇ ಅಷ್ಟೇ ಅದು ಇದು ಟ್ರಾನ್ಸ್ಲೇಟ್ ಮಾಡುತ್ತೆ. ಡಾಕ್ಯುಮೆಂಟ್ ಅಂದರೆ ಈ ಡಾಕ್ಯುಮೆಂಟ್ನೇ ಸೆಲೆಕ್ಷನ್ ಮಾಡುತ್ತೆ, ಡಾಕ್ಯುಮೆಂಟ್ನ ಇದು ಟ್ರಾನ್ಸ್ಲೇಟ್ ಮಾಡುತ್ತೆ. ಈಗ ನಾವು ಟ್ರಾನ್ಸ್ಲೇಟ್ ಸೆಲೆಕ್ಷನ್ ಮಾಡೋಣ. ಈಗ ನಾವು ಅದನ್ನ ಫಸ್ಟು ಕಾಪಿ ಮಾಡ್ಕೊಳ್ಳೋಣ ಒಂದು ಪ್ಯಾರಾಗ್ರಾಫ್ನ. ಈಗ ಇಲ್ಲಿ ಅದೇ ಅಲ್ಲಿ ಪೇಸ್ಟ್ ಆಗುತ್ತೆ. ಈಗ ಇಲ್ಲಿ ಅಲ್ಲೊಂದು ಲ್ಯಾಂಗ್ವೇಜ್ ಇರೋ ಆಪ್ಷನ್ ಸಿಗುತ್ತೆ. ಇಲ್ಲಿ ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜ್ ಪಿಕ್ ಮಾಡ್ಬೋದು. ಈಗ ನಾವು ಹಿಂದಿ ತೊಗೊತಿದ್ವಿ. ನೋಡಿ ಗೈಸ್, ಇಲ್ಲಿ ಆಟೋಮೆಟಿಕ್ಕಾಗಿ ಇಲ್ಲಿ ಇದು ಟ್ರಾನ್ಸ್ಲೇಟ್ ಆಗಿದೆ, ನೀವು ನೋಡ್ತಾ ಇರ್ಬೋದು. ಈಗ ನಾವು ಬೇರೆ ಕನ್ನಡ ತೊಗೊತೀವಿ. ನೋಡಿರಿ ಗಾಯ್ಸ್, ಈಗ ನೆಕ್ಸ್ಟ್ ನಾವು ಇಲ್ಲಿ ಇನ್ಸರ್ಟ್ ಅನ್ನೋ ಒಂದು ಆಪ್ಷನ್ ಇರುತ್ತೆ, ಅದನ್ನ ಒತ್ತಿದ್ರೆ ಅದು ಅಲ್ಲಿ ಕಾಪಿ ಆಗುತ್ತೆ. ನೋಡಿದ್ರೆ ಗಾಯ್ಸ್, ಈಗ ನಾನು ಫುಲ್ ಡಾಕ್ಯುಮೆಂಟೇ ಟ್ರಾನ್ಸ್ಲೇಟ್ ಆಗೋ ಹಂಗೆ ಮಾಡ್ತೀನಿ. ನೋಡಿ ಗಾಯ್ಸ್, ಈಗ ಡಾಕ್ಯುಮೆಂಟ್ ಅನ್ನೋ ಆಪ್ಷನ್ ಒತ್ತಬೇಕು. ಈಗ ಇಲ್ಲಿ ಇದು ಯಾವ ಲ್ಯಾಂಗ್ವೇಜ್ ಬೇಕೋ ಅಲ್ಲಿ ಆ ಲ್ಯಾಂಗ್ವೇಜ್ ಸಿಗುತ್ತೆ, ಅದನ್ನ ಟ್ರಾನ್ಸ್ಲೇಟ್ ಮಾಡ್ಬೋದು. ನೋಡಿ ಗೈಸ್, ನಾವೀಗ ಈಗ ಹಿಂದಿ ತೊಗೊತಾ ಇದ್ದೀವಿ. ಈಗ ನಾವು ಟ್ರಾನ್ಸ್ಲೇಟ್ ಅಂತ ಒತ್ತುತ್ತೀವಿ. ಈಗ ಆಗ್ತಾ ಇದೆ ಗೈಸ್, ವೇಟ್. ನೋಡಿ ಗೈಸ್, ಈ ಡಾಕ್ಯುಮೆಂಟ್ ಫುಲ್ ಎಲ್ಲ ಹಿಂದಿಯಲ್ಲಿ ಟ್ರಾನ್ಸ್ಲೇಟ್ ಆಗಿದೆ, ನೀವು ನೋಡ್ತಾ ಇರ್ಬೋದು. ಓಕೆ ಗೈಸ್, ಬಾಯ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ. ಬಾಯ್.